ರಾಜ್ಯದಲ್ಲಿ 1 ಕೋಟಿ ಮನೆಗಳ ಸಮೀಕ್ಷೆ ಈಗಾಗಲೇ ಮುಕ್ತಾಯವಾಗಿದೆ. ರಾಜ್ಯಾದ್ಯಂತ ನಿನ್ನೆ 9 ಲಕ್ಷ ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿ ಮನೆಗಳ ಸಮೀಕ್ಷೆ ಈಗಾಗಲೇ ಮುಕ್ತಾಯವಾಗಿದೆ. ರಾಜ್ಯಾದ್ಯಂತ ನಿನ್ನೆ 9 ಲಕ್ಷ ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ. ಇದುವರೆಗೂ ಒಟ್ಟು 1 ಕೋಟಿ ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 1 ಕೋಟಿ ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯಾದ್ಯಂತ ನಿನ್ನೆ 9 ಲಕ್ಷ ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ. ಇದುವರೆಗೂ ಒಟ್ಟು 1 ಕೋಟಿ ಮನೆಗಳ ಸಮೀಕ್ಷೆಯನ್ನ ನಡೆಸಲಾಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಇರುವಂತಹ ಬಡ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೆರವನ್ನ ನೀಡಬೇಕೆಂಬ ಹಿನ್ನೆಲೆಯಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಅಂದ್ರೆ ಸ್ವಪಕ್ಷದಲ್ಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಈ ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನ ಆದಷ್ಟು ಬೇಗ ಮುಂದೂಡಬೇಕು ಅಂತ ಸ್ವಪಕ್ಷದ ಕೆಲವೊಂದಷ್ಟು ನಾಯಕರು ಸಚಿವರು ಈಗಾಗಲೇ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಮೀಟಿಂಗ್ ಅನ್ನ ಮಾಡಿ ಸೆಪ್ಟೆಂಬರ್ 22ನೇ ತಾರೀಕಿಂದನೇ ಜಾತಿ ಗಣತಿ ಸಮೀಕ್ಷೆ ಆಗಬೇಕು ಅಂತ ತಿಳಿಸಿ ಈಗಾಗಲೇ 22ನೇ ತಾರೀಕಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಇದರಲ್ಲಿ 1,70,000ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಇದಕ್ಕಾಗಲೇ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ಜೊತೆಗೆ ಸಮೀಕ್ಷೆ ಕೂಡ ಆರಂಭ ಆಗಿದೆ. ಟೋಟಲ್ ಅಲ್ಲಿ 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಅವರ ಹೆಸರು, ವಿಳಾಸ, ಅವರ ಕುಟುಂಬದ ಸದಸ್ಯರ ಹೆಸರು, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವರಿಗೆ ಕೆಲಸ ಇದೆಯಾ, ನಿರುದ್ಯೋಗಿ ಆಗಿದ್ದಾರಾ, ಎಷ್ಟು ಎಕರೆ ಜಮೀನಿದೆ, ಎಪಿಎಲ್ ಇದೆಯಾ, ಬಿಪಿಎಲ್ ಕಾರ್ಡ್ ಇದೆಯಾ, ಎಲ್ಲವನ್ನ ಸಮೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಜಿಬಿಎ ವ್ಯಾಪ್ತಿ ಏನಿದೆ ಅಂದ್ರೆ ಬೆಂಗಳೂರು ವ್ಯಾಪ್ತಿ ಏನಿದೆ, ಬಿಬಿಎಂಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಈಗಾಗಲೇ ಸಮೀಕ್ಷೆ ಕೂಡ ಆರಂಭ ಆಗಿದೆ. ಈ ಸಮೀಕ್ಷೆ ಎಷ್ಟು ಆಗಿದೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 1 ಕೋಟಿ ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಕೆಲವು ಜಾಗದಲ್ಲಿ ಜನರು ಎಕ್ಸಾಮಿಷನ್ ಕೇಳ್ತಾ ಇದ್ದಾರೆ, ಆ ಥರ ಸುದ್ದಿ ಬಂದಿದೆ. ಇದು ಎಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ವೆ ಮಾಡುವಾಗ ಈ ಸಮಸ್ಯೆಗಳು ಖಂಡಿತ ನಾವು ಆ್ಯಂಟಿಸಿಪೇಟ್ ಮಾಡಿಟ್ಟಿದ್ದೀವಿ. ನಮ್ಮ ಹೆಲ್ಪ್ಲೈನ್ ಸತತವಾಗಿ 2 ದಿವಸ ಕೆಲಸ ಮಾಡಿಬಿಟ್ಟು ಇದನ್ನು ಸ್ಟೆಬಿಲೈಸ್ ಆಗಲಿಕ್ಕೆ ಒಂದು 2 ದಿವಸ ಆಗ್ತದೆ ಅಂತ ಹೇಳಿ ನಮ್ಮ ಅನುಮಾನ ಇದೆ. ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲ, ಪ್ರತಿಯೊಂದು MLA ಕಾನ್ಸ್ಟಿಟ್ಯೂನ್ಸಿಗೆ KS ಆಫೀಸರ್ ಡಿಪ್ಲಾಯ್ ಮಾಡಿ ಅವರು ಸಹ ಈ ಸರ್ವೆ ಹೇಗೆ ನಡೀತಾ ಇದೆ ಅಂತ ಅವರು ಇನ್ಸ್ಪೆಕ್ಷನ್ ಮಾಡಬೇಕು ಮತ್ತು ಅವರು ಪರಿಶೀಲನೆ ಮಾಡಬೇಕು, ಅವರು ಅಲ್ಲಿ ಸಮಸ್ಯೆಗಳನ್ನ ಸ್ಪಂದಿಸಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ. ವಿ ಹೋಪ್ ದ್ಯಾಟ್ ದಿ ಸರ್ವೆ ಇನ್ನೊಂದು 2 ದಿವಸದೊಳಗೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕ್ಯಾನ್ಸರ್ ಪೇಷಂಟು 7 ತಿಂಗಳು ಗರ್ಭಿಣಿ ಬಾಣಂತಿನ ಬೈ ಆ್ಯಂಡ್ ಲಾರ್ಜ್ ನಮ್ಮದು ಆದೇಶ ಏನಂತ ಹೇಳಿದರೆ ಬಾಣಂತಿ ಮತ್ತು ಏನು ಚಿಕ್ಕ ಮಕ್ಕಳ ಪೇರೆಂಟ್ಸ್ ಎಲ್ಲ ನಾವು ಎಕ್ಸಾಮ್ ಮಾಡಬೇಕು. ಬಹುತೇಕ ಕನಿಷ್ಠ ಒಂದು 800ಕ್ಕಿಂತ 900ಕ್ಕಿಂತ ಕೇಸಸ್ಸು ಇದೇ ಥರ ಬೇರೆ ರೀತಿಯಿಂದ ಮೆಡಿಕಲ್ ಕೇಸಸ್ಸು ಇದೆಲ್ಲ ಬಂದು ನಾವು ಎಕ್ಸಾಮ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲರೂ ಯಾರಿಗೆ ಎಕ್ಸಾಮ್ಷನ್ ಸಿಕ್ಕಿದೆ ಅವರು IPP ನನ್ನ ಮೆಕ್ಯಾನಿಸಮ್ ಇದೆ. IPP ನಮ್ಮ ಒಂದು ಡೆಪ್ಯೂಟಿ ಕಮಿಷನರ್ ರ್ಯಾಂಕ್ ಆಫೀಸರ್ ಇದನ್ನೇ ನೋಡಲಿಕ್ಕೆ ಇಟ್ಟಿದ್ದೀವಿ. ಹೆಚ್ಚು ಕಡಿಮೆ ಸ್ವಲ್ಪ ಜನರು ಇದ್ದರೂ ಸಹ ಅವ್ರನ್ನ ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಪ್ರಮುಖವಾಗಿ ಕೆಲವು MLAಗಳು ಲೆಟರ್ಗಳು ತಂದರೆ, ಕೆಲವು ಮಂತ್ರಿಗಳು ಲೆಟರ್ ತಂದರೆ ಕ್ಯಾನ್ಸಲ್ ಮಾಡಿಕೊಡಿ ಅಂತ. ಇಲ್ಲ, ಆ ಥರ ಯಾರು ನಾವು ಸ್ಪಷ್ಟವಾಗಿ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು DCM ಅವರ ನಿರ್ದೇಶನ ಪ್ರಕಾರ ಈ ಸರ್ವೆ ನಡೀತಾ ಇದೆ. ಯಾರು ನಾವು
ನಾವು ಇದನ್ನು ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ಯಾರೂ ಇಷ್ಟುವರೆಗೆ ಹೇಳಲಿಲ್ಲ. ವಿಶೇಷ ಸಂಗತಿ ಏನಂತ ಹೇಳಿದರೆ, ಏನಾದರೂ ಆಫೀಸ್ ನಡೀಲಾದ್ರೆ ಇದ್ದರೆ 1 ಅಥವಾ 2 ಜನರಿಗೆ ಮಾತ್ರ ಎಕ್ಸಾಮಿಷನ್ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಹೊರತುಪಡಿಸಿ ಕಂಪ್ಲೀಟ್ ಕೋಆಪರೇಷನ್ ಎಲ್ಲ ರೀತಿಯಿಂದ ಎಲ್ಲ ಇಲಾಖೆಯಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೆ ಮನೆಗಳ ಸಮೀಕ್ಷೆಯನ್ನ ಮಾಡಲಾಗಿದೆ, ಸಮೀಕ್ಷೆ ಮುಕ್ತಾಯ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ರು. ಈಗ ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ 22,141 ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು 32 ಲಕ್ಷ ಮನೆಗಳ ಸಮೀಕ್ಷೆ ಬಾಕಿ ಇದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 2,822 ಮನೆಗಳ ಸಮೀಕ್ಷೆ ಬಾಕಿ ಇದೆ. ಪೂರ್ವ ನಗರ ಪಾಲಿಕೆಯಲ್ಲಿ 3,105 ಮನೆಗಳ ಸಮೀಕ್ಷೆ ಬಾಕಿ ಇದೆ. ಉತ್ತರ ನಗರ ಪಾಲಿಕೆಯಲ್ಲಿ 5,987, ದಕ್ಷಿಣ ನಗರ ಪಾಲಿಕೆಯಲ್ಲಿ 3,145. ಇನ್ನು ಪಶ್ಚಿಮ ನಗರ ಪಾಲಿಕೆಯಲ್ಲಿ 7,080 ಮನೆಗಳ ಸಮೀಕ್ಷೆ ಬಾಕಿ ಇದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆಯಿಂದ ಸಮೀಕ್ಷೆ ಆರಂಭ ಆಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯ ಸಮೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೊಂದಲ ಉಂಟಾಗಿತ್ತು, ಅಂದ್ರೆ ತಾಂತ್ರಿಕ ಸಮಸ್ಯೆ ಉಂಟಾಗಿತ್ತು. ಆಗ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ತರಾಟೆಗೆ ತೆಗೆದುಕೊಂಡಿದ್ರು. ಈ ರೀತಿ ಆದ್ರೆ ಒಂದು ಮನೆ ಮಾಡೋದಕ್ಕೆ ಇಷ್ಟು ಗಂಟೆ ಆದ್ರೆ ಮಿಕ್ಕಿದ ಮನೆಗಳನ್ನ ಯಾವ ರೀತಿ ಮಾಡ್ತೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆಯಷ್ಟೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಅದಾದ ಬಳಿಕ ಇದೀಗ ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ 22,141 ಮನೆಗಳ ಸಮೀಕ್ಷೆಯನ್ನು ನಡೆಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು 32 ಲಕ್ಷಗಳ ಮನೆಗಳ ಸಮೀಕ್ಷೆ ಬಾಕಿ ಇದೆ. ಅದರಲ್ಲಿ ಕೇಂದ್ರ ನಗರ ಪಾಲಿಕೆಯಲ್ಲಿ 2,822 ಮನೆ ಆಗಿದ್ರೆ ಪೂರ್ವ ನಗರ ಪಾಲಿಕೆಯಲ್ಲಿ 3,105 ಮನೆಗಳು ಬಾಕಿ ಇವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಉತ್ತರ ನಗರ ಪಾಲಿಕೆಯಲ್ಲಿ 5,987 ಮನೆ ಇದ್ರೆ ದಕ್ಷಿಣ ನಗರ ಪಾಲಿಕೆಯಲ್ಲಿ 3,145 ಮನೆಗಳು ಬಾಕಿ ಇವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ನಗರ ಪಾಲಿಕೆಯಲ್ಲಿ 7,080 ನಗರ ಪಾಲಿಕೆ ಇದೆ. ಒಟ್ಟು 32 ಲಕ್ಷ ಮನೆಗಳ ಸಮೀಕ್ಷೆ ಬಾಕಿ ಇದೆ. ಕೆಲವೊಂದಷ್ಟು ಗೊಂದಲ ಆಯ್ತು, ತಾಂತ್ರಿಕ ಸಮಸ್ಯೆ ಇದೆ, ನಮ್ಮನ್ನ ಈ ವಾರ್ಡ್ಗಳಿಗೆ ಹಾಕಿದ್ರು ಆದ್ರೆ ಬೇರೆ ವಾರ್ಡ್ಗಳಿಗೆ ಈಗ ಚೇಂಜ್ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ರು. ಅದಾದ ಬಳಿಕವೂ ಇದೀಗ ಬೆಂಗಳೂರಿನಲ್ಲೂ ಕೂಡ ನಿನ್ನೆಯಷ್ಟೇ ಸಮೀಕ್ಷೆ ಆರಂಭ ಆಗಿದೆ. ಟೋಟಲ್ ಎಲ್ಲಾ ಕಡೆ ಸೇರಿ 1 ಕೋಟಿ ಮನೆಗಳ ಸಮೀಕ್ಷೆ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.